ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸೌರಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಪುಷ್ಯ ಶುದ್ಧ ದ್ವಿತೀಯ, ಸೋಮವಾರ 22/12/2025. ವಾರ ಬಂದು ಸೋಮವಾರ, ತಿಥಿ ಬಂದು ದ್ವಿತೀಯ, ಬೆಳಿಗ್ಗೆ 9:20 ಇರ್ತದೆ. ಮತ್ತು ನಕ್ಷತ್ರ ಬಂದು ಉತ್ತರಾಷಾಢ ನಕ್ಷತ್ರ, ರಾತ್ರಿ 4:25 ಇರ್ತದೆ. ಧ್ರುವಕರಣ, ಕೌಲವ ಯೋಗ. ಇದು ಈ ದಿನದ ಪಂಚಾಂಗ. ದಿನ ವಿಶೇಷಗಳೇನಿಲ್ಲ ಇವತ್ತು. ಅಲ್ಲಿಂದ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಹಿಡಿದ ಕಾರ್ಯಗಳಲ್ಲಿ ತೊಡಕು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಹೊರೆ, ಕುಶಲಕರ್ಮಿಗಳಿಗೆ ಶುಭ ದಿನ ಆಗಿರ್ತಕ್ಕಂಥದ್ದು. ರೈತರಿಗೆ ಆರಂಭ ವಿಘ್ನ, ಸ್ಟಾರ್ಟಿಂಗ್ ಟ್ರಬಲು. ಈ ದಿನ ಚೀನಿವಾರರು, ಸಮಗಾರರು, ನೇಕಾರರು, ಕುಂಬಾರರು, ಕಮ್ಮಾರರು ಇವರೆಲ್ಲರನ್ನು ಒಳ್ಳೆಯದಾಗಿರ್ತಕ್ಕಂಥ ಪ್ರೊಫೆಷನಲ್ ಪ್ರಾಫಿಟಬಿಲಿಟಿ ಪಡೀತಾರೆ. ಶಿವಧ್ಯಾನವನ್ನು ಮಾಡಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ ಆಗಿರ್ತದೆ ಆತ್ಮೇಲೆ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಮಂದ ಪ್ರಗತಿ, ಸ್ಲೋ ಇವತ್ತು. ನಿಮಗೆಲ್ಲ ಕೆಲಸಗಳು ಸ್ಲೋ ಆಗಿರ್ತದೆ. ಅದೇ ರೀತಿಯಲ್ಲಿ ಈ ಕಟ್ಟಡ ಕಾರ್ಮಿಕರು, ಗುತ್ತಿಗೆದಾರರಿಗೆ ಹೆಚ್ಚಿನ ಕೆಲಸದ ಹೊರೆ ಇರ್ತದೆ. ಈ ಹೈನುಗಾರಿಕೆಯವರಿಗೆ ಶುಭ ಇರ್ತದೆ. ರೇಷ್ಮೆ ಕೃಷಿಕರಿಗೆ ಮಿಶ್ರ ಫಲ ಇರ್ತದೆ. ಹೂವು, ಹಾಲು, ಹಣ್ಣು, ತರಕಾರಿ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ ಆತ್ಮೀಯರೇ. ಈ ದಿನ ನೀವು ಶಿವಾಲಯಕ್ಕೆ ಭೇಟಿ ಕೊಡಿ, ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. 5 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಧನ ಲಾಭ, ಕಾರ್ಯಸಿದ್ಧಿ, ಮಿತ್ರರಿಂದ ಶುಭ ವಾರ್ತೆಗಳು, ಮಕ್ಕಳಿಂದ ಶುಭ ಸುದ್ದಿ. ಈ ಕಬ್ಬಿಣದ ವ್ಯಾಪಾರಿಗಳಿಗೆ ಬಹಳ ಶುಭಕರವಾದ ದಿನ ಆಗಿರ್ತದೆ. ತೆಂಗು, ಅಡಿಕೆ ಬೆಳೆಗಾರರಿಗೆ ಬಹಳ ಉತ್ತಮವಾದ ಕಾರ್ಯಪ್ರಗತಿ ಇರ್ತದೆ. ಲಾಭ ಒಂದೆಲ್ಲ, ಕಾರ್ಯಪ್ರಗತಿನೂ ಬಹಳ ಮುಖ್ಯ ಆಗಿರ್ತದೆ. ಹೈನುಗಾರಿಕೆಯವರಿಗೆ ಲಾಭ ಮತ್ತು ಕಾರ್ಯಪ್ರಗತಿ ಇರ್ತದೆ. ಕಬ್ಬಿಣ, ಸಿಮೆಂಟ್, ಇಟ್ಟಿಗೆ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇರ್ತಕ್ಕಂಥದ್ದು. ನಂದೀಶ್ವರನ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ ಆಗಿರ್ತದೆ ಆದ್ಮೇಲೆ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಭಯದ ವಾತಾವರಣ, ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ, ಆದಾಯ ವ್ಯಯಗಳಲ್ಲಿ ಸ್ವಲ್ಪ ಸ್ಥಿರತೆ. ಕಾಫಿ, ರಬ್ಬರು, ಟೀ ಬೆಳೆಗಾರರಿಗೆ ಕೃಷಿಯಲ್ಲಿ ಪ್ರಗತಿ. ವೈದ್ಯರಿಗೆ ಶುಭ. ಗೋವಿನ ಪೂಜೆ ಮಾಡಿ, ಹಸು ಪೂಜೆ ಮಾಡಿ. 2 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಆದಾಯದಲ್ಲಿ ಕೊರತೆ, ಯಾವುದೇ ಹೊಸ ಹೂಡಿಕೆ ಬೇಡ ಇವತ್ತು. ತರಕಾರಿ ಬೆಳೆಗಾರರಿಗೆ ಆರಂಭಿಕ ವಿಘ್ನ, ಜೇನು ಸಾಕಣೆಯವರಿಗೆ ನೆಗೆಟಿವಿಟಿ ಇರ್ತದೆ. ಜಾನುವಾರುಗಳ ವ್ಯಾಪಾರಗಳಿಗೆ ಶುಭಕರವಾದ ದಿನ ಆಗಿರ್ತಕ್ಕಂಥದ್ದು. ಮೆಡಿಕಲ್ ಸ್ಟೋರ್ಸು, ಪೆಸ್ಟಿಸೈಡ್ ಮಾಡ್ತಕ್ಕಂಥವ್ರಿಗೆ ಯೋಗ್ರಸ ಆಗ್ತದೆ. 6 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ನೇರಳೆ ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಆದಾಯದಲ್ಲಿ ಸ್ಥಿರತೆ. ನೀರಾವರಿ ಮೂಲದ ರೈತರಿಗೆ ಶುಭ. ಆಭರಣ ಮಳಿಗೆಗಳಲ್ಲಿ ಒಳ್ಳೆಯ ವ್ಯಾಪಾರ, ಜವಳಿ ಅಂಗಡಿಗಳವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ದಿನ. ರಿಯಲ್ ಎಸ್ಟೇಟ್ ಅವ್ರಿಗೆ 100% ವ್ಯಾಪಾರದಲ್ಲಿ ಕುಸಿತ ಕಾಣ್ತದೆ. ಜವಳಿ, ಬಂಗಾರ, ಬೆಳ್ಳಿ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತದೆ. ನೀವು ಸಹ ಶಿವಾಲಯಕ್ಕೆ ಭೇಟಿ ಕೊಡಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅಂತಕ್ಕಂಥದ್ದು ಅದೃಷ್ಟ ಬಣ್ಣದಿಂದ. ತುಲಾರಾಶಿಗೆ ಬಂದಾಗ ಕಾರ್ಯಪ್ರಗತಿ, ಉತ್ತಮ ಹಣದ ಹರಿವು, ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಪ್ರಗತಿ. ತರಕಾರಿ ಬೆಳೆಗಾರರಿಗೆ ಭಾಳ ಶುಭಕರವಾಗಿರ್ತಕ್ಕಂಥ ದಿನ. ಹತ್ತಿ ಬೆಳೆಗಾರರಿಗೆ ನೆಗೆಟಿವಿಟಿ ಇರ್ತದೆ ಇವತ್ತು, ಕೆಲಸ ನಡೆಯಲ್ಲ ಹತ್ತಿ ಬೆಳೆಗಾರರಿಗೆ. ಈ ಹೋಟೆಲ್ಲು, ಕಾಂಡಿಮೆಂಟ್ಸು, ಟೀ ಸ್ಟಾಲ್ಗಳು, ಚಾಟ್ಸ್ ನಡೆಸ್ತಕ್ಕಂಥವ್ರಿಗೆ ಒಳ್ಳೆ ದಿನ ಆಗಿರ್ತದೆ. ಶಿವನಾಮ ಸ್ಮರಣೆ ಮಾಡಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ವೃಶ್ಚಿಕ ರಾಶಿಗೆ ಬಂದಾಗ ಮಂದಚೇಷ್ಟೆ, ಯಾವ್ದು ಹಿಡ್ಕೊಂಡ್ರೂ ನಿಧಾನ. ಇವತ್ತು ಕೆಲಸ ಕಾರ್ಯಗಳು ನಿಧಾನ ಆಗ್ತಕ್ಕಂಥದ್ದು. ಕಾರ್ಯವಿಘ್ನ, ಧನ ನಷ್ಟ, ಇವೆಲ್ಲ ಈ ದಿನದ ಫಲಗಳು. ಅದಲ್ಲದೆ ನಿಮ್ಮ ಮಕ್ಕಳು ಯಾರಾದರೂ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಓದ್ತಾ ಇದ್ದಾರೆ, ಅವರಿಂದ ಒಳ್ಳೆ ಶುಭ ಸುದ್ದಿ ಬರ್ತದೆ. ಉನ್ನತ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಲ್ಲೂ ಸಹ ಇದನ್ನು ಶುಭ ಸುದ್ದಿ ಇರ್ತದೆ. ಈ ಹೈನುಗಾರಿಕೆಯಲ್ಲಿ ಬಹಳ ಲಾಭಕರವಾದ ದಿನ ಆಗಿರ್ತದೆ. ಹೂವು, ಹಾಲು, ಹಣ್ಣು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ದಿನ. ಚಂದ್ರನನ್ನು ಧ್ಯಾನಿಸಿ. 6 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ನೇರಳೆಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಧನುಸ್ಸು ರಾಶಿಗೆ ಬಂದಾಗ ವೃತ್ತಿ ಜೀವನದಲ್ಲಿ ಕಠಿಣವಾದ ದಿನಗಳಿವತ್ತು. ಹೆಚ್ಚಿನ ಪರಿಶ್ರಮ. ಸರ್ಕಾರಿ ನೌಕರರಿಗೆ, ಅಧಿಕಾರಿಗಳಿಗೆ ಲಾಭ. ಕಟ್ಟಡ ಕಾರ್ಮಿಕರಿಗೆ ಶುಭ. ಅದೇ ರೀತಿಯಲ್ಲಿ ಈ ರೈತರು, ಈ ಗೆಡ್ಡೆ ಗೆಣಸು ಬೆಳೀತಕ್ಕಂಥ ರೈತರಿಗೆ ಅಲ್ಪ ಪ್ರಗತಿ, ಸ್ವಲ್ಪ ಅವರ ರೇಟ್ಗಳಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ. ಈ ಪ್ಲಂಬರರು, ಎಲೆಕ್ಟ್ರಿಷಿಯನ್ಸು, ಕಾರ್ಪೆಂಟರ್ಸ್ಗೆ ಒಳ್ಳೆಯ ದಿನ. ನೀವು ಗೋಪೂಜೆ ಮಾಡಿ. 8 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ವ್ಯಾಪಾರ, ವ್ಯವಸಾಯ, ವ್ಯವಹಾರಗಳಲ್ಲಿ ಲಾಭ. ಉತ್ತಮವಾದ ಹಣದ ಒಳಹರಿವು.
ತರಕಾರಿ ವ್ಯಾಪಾರರಿಗೆ ಶುಭ, ಸರಕಾರಿ ನೌಕರರಿಗೆ ಶುಭ, ಕೃಷಿ ಕಾರ್ಮಿಕರಿಗೆ, ತರಕಾರಿ ಹೂವು ಹಣ್ಣು ಮಾರತಕ್ಕಂಥ ರೈತರಿಗೆ ಒಳ್ಳೆಯದಾಗ್ತದೆ. ಈ ಟೈಲರ್ಗಳು, ಈ ಎಲೆಕ್ಟ್ರಾನಿಕ್ಸ್ ರಿಪೇರಿ ಮಾಡ್ತಕ್ಕಂಥವರು, ಮೊಬೈಲ್ಗಳು, ಟಿ ವಿ ರಿಪೇರಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ. ಗುರುಸ್ಮರಣೆ ಮಾಡಿ ಒಂದು ಅದೃಷ್ಟ ಸಂಖ್ಯೆ, ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ವೃತ ಕಲಹ ಯಾರನ್ನ ಮಾತಾಡೋಕೆ ಹೋದ್ರೆ ಮೇಲೆ ಬಿದ್ದುಬಿಡ್ತಾರೆ. ಇವತ್ತು ಏನೋ ಬಂಧು ಮಿತ್ರರಿಂದ ಏನೋ ಒಳ್ಳೆಯ ಶುಭ ಸುದ್ದಿ ಬರ್ತದೆ. ಗೃಹ ಸೌಖ್ಯ. ವಿದ್ಯಾರ್ಥಿಗಳಿಗೆ ಓದ್ಮೇಲೆ ಆಲಸ್ಯ, ಏನೋ ಒಂಥರ ಇಂಟ್ರೆಸ್ಟ್ ಇರೋದಿಲ್ಲ ಅವ್ರಿಗೆ ಇವತ್ತು ಓದೋಕ್ಕೆ. ಕಾಫಿ, ಟೀ, ರಬ್ಬರ್ ಬೆಳೆಗಾರರಿಗೆ, ಪ್ಲಾಂಟರ್ಸ್ಗೆ ಒಳ್ಳೆಯ ಶುಭ ದಿನ ಆಗಿರ್ತಕ್ಕಂಥದ್ದು. ಪುಸ್ತಕ ವ್ಯಾಪಾರಿಗಳು, ಸ್ಟೇಷನರಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇದೆ. ಗೌರಿ ಶಂಕರನ ಧ್ಯಾನ ಮಾಡಿ, ನಿಮಗೆ ಒಳ್ಳೆಯದಾಗ್ತದೆ. 2 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಆದಮೇಲೆ ಅಲ್ಲಿಂದ ಮೀನರಾಶಿಗೆ ಬಂದಾಗ ಕಾರ್ಯ ಪ್ರಗತಿ, ಸಾಮಾನ್ಯವಾದ ಆದಾಯ, ಏನೋ ಆರೋಗ್ಯದಲ್ಲಿ ಸ್ಥಿರತೆ. ಜಾನುವಾರು ವ್ಯಾಪಾರಿಗಳಿಗೆ ಮಾತ್ರ ಇವತ್ತು ಮಿಶ್ರ ಫಲ, ಹೆಚ್ಚಿಗೆ ಲಾಭ ಸಿಕ್ಕಲ್ಲ. ಏನೋ ಹೂವು ಹಾಲು ಹಣ್ಣು ಮಾರ್ತಕ್ಕಂಥವ್ರಿಗೆ, ರೈತರು ಬೆಳೀತಕ್ಕಂಥ ರೈತರಿಗೂ ಶುಭ, ಮಾರ್ತಕ್ಕಂಥ ವ್ಯಾಪಾರಸ್ಥರಿಗೂ ಶುಭ. ಅದರ ಜೊತೆಗೆ ರಿಯಲ್ ಎಸ್ಟೇಟ್ ಅವರಿಗೆ ಒಳ್ಳೆ ಮಾರ್ಗ ಸಿಕ್ಕತ್ತೆ. ಇವತ್ತು ಗುರುನಾಮ ಸ್ಮರಣೆ ಮಾಡಿ. 4 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ. ಆದಮೇಲೆ ಈ ದಿನದ ದ್ವಾದಶ ರಾಶಿಗಳ ದಿನಭವಿಷ್ಯದಾಗಿದೆ. ಆದಮೇಲೆ ನಮ್ಮ ಸ್ಮೈಲ್ ಶ್ರುತಿ ಚಾನಲ್ಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಾವು ಹೇಳ್ತಕ್ಕಂಥ ವಿಷಯಗಳನ್ನ ಬೇರೆಯವ್ರಿಗೂ ಸಹ ತಿಳಿಸಿ, ಅಂದರೆ ಶೇರ್ ಮಾಡಿ ಮತ್ತು ನಮ್ಮನ್ನು ಲೈಕ್ ಮಾಡಿ. ನಿಮಗೆ ಯಾವುದೇ ಅನುಮಾನಗಳು ಬಂದಲ್ಲಿ ನಮಗೆ ಕಾಲ್ ಮಾಡಿ ಅಥವಾ ಕಾಮೆಂಟ್ ಮಾಡಿ, ಅದಕ್ಕೆ ಸೂಕ್ತ ಸಲಹೆಗಳು, ಉತ್ತರಗಳನ್ನು ನಾವು ನೀಡ್ತೀವಿ ಅಂಥೇಳಿ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.